ನಮಸ್ಕಾರ ಸ್ನೇಹಿತರೆ, AP3 ವಿಡಿಯೋಗೆ ಸ್ವಾಗತ. ಸ್ನೇಹಿತರೆ, ನೀವು ಯಾವುದೇ ಬಿಲ್ಡಿಂಗ್ ಅಥವಾ ಮಾಲ್ನ ಲಿಫ್ಟ್ ಒಳಗೆ ಪ್ರವೇಶಿಸಿದಾಗ ಒಳಗಡೆ ಕನ್ನಡಿಗಳನ್ನು ಹಾಕಿರುವುದನ್ನು ನೀವು ಗಮನಿಸಬಹುದು. ಲಿಫ್ಟ್ನಲ್ಲಿರುವವರು ಕೆಲವೊಮ್ಮೆ ಕನ್ನಡಿಯಲ್ಲಿ ತಮ್ಮನ್ನು ತಾವೇ ನೋಡಿಕೊಂಡು ಕೂದಲನ್ನು ಸರಿಪಡಿಸಿಕೊಳ್ಳುವುದು, ಡ್ರೆಸ್ ಸರಿ ಮಾಡಿಕೊಳ್ಳುವುದು ಮಾಡುತ್ತಾರೆ. ಆದರೆ ಲಿಫ್ಟಿನಲ್ಲಿ ಕನ್ನಡಿಯನ್ನು ಯಾವ ಉದ್ದೇಶಕ್ಕಾಗಿ ಹಾಕಿದ್ದಾರೆ ಎಂಬುದನ್ನು ಎಂದಾದರೂ ಯೋಚನೆ ಮಾಡಿದ್ದೀರಾ? ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿಯೋಣ. ವರದಿಗಳ ಪ್ರಕಾರ ಲಿಫ್ಟ್ಗಳಲ್ಲಿ ಕನ್ನಡಿಗಳು ಕೇವಲ ಅಲಂಕಾರಕ್ಕಾಗಿ ಅಥವಾ ಜನರಿಗೆ ತಮ್ಮ ಸೌಂದರ್ಯವನ್ನು ನೋಡಿಕೊಳ್ಳಲು ಅಲ್ಲ. ಲಿಫ್ಟಿನಲ್ಲಿ ಕನ್ನಡಿಗಳನ್ನು ಸಾಮಾನ್ಯವಾಗಿ ಏಕೆ ಹಾಕಲಾಗುತ್ತದೆ ಎಂಬುದಕ್ಕೆ ಹಲವು ಕಾರಣಗಳಿವೆ. ಲಿಫ್ಟ್ಗಳಂತಹ ಮುಚ್ಚಿದ ಸಣ್ಣ ಸ್ಥಳದಲ್ಲಿ ಅನೇಕ ಜನರು ಆತಂಕದ ಭಾವನೆಗಳನ್ನು ಅನುಭವಿಸುತ್ತಾರೆ. ಅಲ್ಲಿ ಕನ್ನಡಿಗಳನ್ನು ಹಾಕಿರುವುದರಿಂದ ಅಂಥವರಿಗೆ ಇಲ್ಲಿ ಹೆಚ್ಚಿನ ಸ್ಥಳವಿದೆ ಎಂಬ ಭ್ರಮೆಯನ್ನು ಸೃಷ್ಟಿಸುತ್ತದೆ. ಇದರಿಂದ ಆತಂಕ ಕಡಿಮೆಯಾಗುತ್ತದೆ ಮತ್ತು ಸಣ್ಣ ಸ್ಥಳದಲ್ಲಿ ಉಸಿರುಕಟ್ಟಿದ ಅನುಭವಕ್ಕೊಳಗಾಗುವವರು ಇಲ್ಲಿ ಆರಾಮದಾಯಕವಾಗಿ ಇರಬಹುದು. ಕನ್ನಡಿಗಳು ಪ್ರಯಾಣಿಕರಿಗೆ ತಮ್ಮ ಸುತ್ತಮುತ್ತಲಿನ ಪ್ರದೇಶಗಳನ್ನು ಹೆಚ್ಚು ಸ್ವಚ್ಛವಾಗಿ ನೋಡಲು ಅನುವು ಮಾಡಿಕೊಡುತ್ತದೆ. ಅವರ ಹಿಂದೆ ಮುಂದೆ ಯಾರು ಇದ್ದಾರೆ ಎಂಬುದನ್ನು ಕನ್ನಡಿ ಮೂಲಕ ತಿಳಿಯಬಹುದು. ಇದು ಜನರಿಗೆ ಸುರಕ್ಷಿತ ಭಾವನೆಯನ್ನು ಉಂಟು ಮಾಡುತ್ತದೆ. ಲಿಫ್ಟು ಹೆಚ್ಚು ಪಾರದರ್ಶಕವಾಗಿದೆ ಎಂಬ ಭಾವನೆಯನ್ನು ಇದು ನೀಡುತ್ತದೆ ಮತ್ತು ಕೆಲವರು ಅನುಚಿತವಾಗಿ ವರ್ತಿಸುವುದನ್ನು ತಡೆಯುತ್ತದೆ. ಗಾಲಿ ಕುರ್ಚಿಗಳಲ್ಲಿ ಚಲಿಸುವವರು ಹಾಗೂ ಅಂಗವಿಕಲರಿಗೆ ಕನ್ನಡಿಗಳು ಹೆಚ್ಚು ಸುಲಭವಾಗಿ ಹೋಗಲು ಸಹಾಯ ಮಾಡುತ್ತವೆ. ಗಾಲಿ ಕುರ್ಚಿಯಲ್ಲಿರುವ ವ್ಯಕ್ತಿಯು ಲಿಫ್ಟಿನಿಂದ ಹಿಂದೆ ಸರಿಯುವಾಗ ಹಿಂದೆ ಏನಿದೆ ಎಂದು ನೋಡಿಕೊಳ್ಳಬೇಕಾಗಿಲ್ಲ. ಅವರ ಹಿಂದೆ ಏನಿದೆ ಎಂದು ನೋಡಲು ಕನ್ನಡಿ ಅನುವು ಮಾಡಿಕೊಡುತ್ತದೆ. ಲಿಫ್ಟ್ ಒಳಗೆ ಇರುವಷ್ಟು ಸಮಯ ತಾಳ್ಮೆಯಿಂದ ಇರಲು ಕೆಲವರಿಗೆ ಸಾಧ್ಯವಿಲ್ಲ. ಹಾಗಾಗಿ ಅಂಥವರು ಕನ್ನಡಿಯನ್ನು ನೋಡುವುದರಿಂದ ಅವರ ಗಮನವನ್ನು ಬೇರೆಡೆಗೆ ಸೆಳೆಯಲು ಸಹಾಯ ಮಾಡುತ್ತದೆ. ಅವರ ಪ್ರತಿಬಿಂಬನನ್ನು ನೋಡಿಕೊಳ್ಳುವುದರಲ್ಲೇ ಸಮಯ ಕಳೆಯುತ್ತಾರೆ. ಇನ್ನು ಲಿಫ್ಟ್ಗಳಲ್ಲಿ ಕನ್ನಡಿಗಳನ್ನು ಕಡ್ಡಾಯಗೊಳಿಸುವಂತೆ ಎಲಿವೇಟರ್ ಅಸೋಸಿಯೇಷನ್ ಆಫ್ ಜಪಾನ್ ತಿಳಿಸಿದ್ದು, ಇದರ ಮಾರ್ಗಸೂಚಿಯಲ್ಲಿ ಇದರ ಪ್ರಯೋಜನಗಳ ಬಗ್ಗೆ ತಿಳಿಸಿದೆ. ಲಿಫ್ಟ್ನಲ್ಲಿ ಕನ್ನಡಿಗಳನ್ನು ಹಾಕುವುದರಿಂದ ಮಾನಸಿಕ ಯೋಗಕ್ಷೇಮವನ್ನು ಸುಧಾರಿಸುವಲ್ಲಿ, ಸುರಕ್ಷತೆಯನ್ನು ಹೆಚ್ಚಿಸುವಲ್ಲಿ ಮತ್ತು ಒಟ್ಟಾರೆ ಎಲಿವೇಟರ್ ಅನುಭವವನ್ನು ಹೆಚ್ಚಿಸುವಲ್ಲಿ ನಿರ್ಣಾಯಕ ಪಾತ್ರ ವಹಿಸಿದೆ ಎನ್ನಲಾಗಿದೆ. ಇದು ಲಿಫ್ಟ್ ಒಳಗೆ ಏಕೆ ಕನ್ನಡಿಯನ್ನು ಹಾಕುತ್ತಾರೆ ಎನ್ನುವುದರ ಬಗ್ಗೆ ಮಾಹಿತಿ. ಈ ಮಾಹಿತಿಯು ನಿಮಗೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ. ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನೊಂದು ಮಾಹಿತಿಯೊಂದಿಗೆ ಮತ್ತೆ ಸಿಗುತ್ತೇನೆ. ನಮಸ್ಕಾರ.